ಸಿದ್ದೇಶ್ವರ, ರಾಮೇಶ್ವರ ಮತ್ತು ಸಿದ್ದೇಶ್ವರ ದೇವಾಲಯ, ತಾವರೆಕೆರೆ ರಾಮೇಶ್ವರ ದೇವಾಲಯದಲ್ಲಿ ನಮ್ಮದು 11 ವರ್ಷಕ್ಕೊಂದ್ಸರಿ ಜಾತ್ರೆ ನಡೀತದೆ. ಈ ಜಾತ್ರೆಯಲ್ಲಿ ಕುಲ ಬಾಂಧವರು ನಮ್ಮ ಕುಟುಂಬದಿಂದ 150 ಕುಟುಂಬ ಮೇಲೆ ಇದೆ. ಆ 150 ಕುಟುಂಬದವರು ಎಲ್ಲ ಸೇರಿ ನಮ್ಮ ಕುಟುಂಬದಲ್ಲಿ ಒಂದು 120 ಮನೆ 130 ಮನೆ ಇದೆ. ಆದ್ರೆ ಇದು ನಮ್ದು ದೀಪ ಕಟ್ಟೋ ದಿನ ಇವತ್ತು 4, 5, 6 ನಮ್ದು ಇದು ದೀಪ ಕೊಡೋದು ದೀಪ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ನಾವು ಇವತ್ತು ಚಾಲನೆ ಕೊಟ್ಟಿದ್ದೀರಿ. 11:45ಕ್ಕೆ ಶುಭ ಲಗ್ನ ಅಂತ ಹೇಳಿ ರಥ ಸಪ್ತಮಿ ರಥ ಅನ್ನೋ ಲೆಕ್ಕಾಚಾರದಲ್ಲಿ 12:45ಗೆ ಎಲ್ಲ ಮುಗಿಸಿದ್ದೀರಿ. ಈಗ ಚಾಲನೆ ಕೊಟ್ಟಿದ್ದೀರಿ. ಇದನ್ನ ತಗೊಂಡು ಹೋಗಿ ನಾವು ಪಟಾಲಮ್ಮನ ತಾವರೆಕೆರೆ ಪಟಾಲಮ್ಮನ ದೇವಸ್ಥಾನಕ್ಕೆ ಸೇರಿಸ್ಕೊಳ್ತಾ ಇದ್ದೀರಿ. ಅಲ್ಲಿ ಮಹಾಮಂಗಳಾರತಿ 3 ಗಂಟೆ 10 ನಿಮಿಷಗಳಿಗಿವೆ. ನಮ್ಮ ಅಧ್ಯಕ್ಷರುಗಳು ಎಲ್ಲ ಹೇಳಿದ್ದಾರೆ, ಅಲ್ಲಿ 3 ಗಂಟೆಗೆ ಹೇಳಿದ್ದಾರೆ. ಇದು ನಮ್ದು ಇತಿಹಾಸ ಇದೆ. ಹುಚ್ಚಪ್ಪನ ಕಾಲದಾಗಿನಿಂದ ಹಿಡಿದು ಆಮೇಲೆ ಹುಲಿಯಪ್ಪನ ಕಾಲದಾಗಿನಿಂದ ಹಿಡಿದು ಕೃಷ್ಣಪ್ಪನು, ನಮ್ಮ ತಾತನು, ನಂಜಪ್ಪನು, ನಮ್ಮ ಚಿಕ್ಕಪ್ಪನವ್ರ ಕಾಲದಾಗಿನಿಂದ ಇದು ನಡ್ಕೊಂಡ್ಬಂದು ನಮ್ಮ ಕುಟುಂಬದವರು ಎಲ್ಲ ಮಾಡ್ಕೊಂಬರ್ತಾ ಇದ್ದೀರಿ. ಈಗ ನನ್ನ ಕೆಂಪರಾಜ್ ಅನ್ನೋರು ನಮ್ಮ ಕುಟುಂಬದವರು ನೇಮಿಸಿದ್ದಾರೆ. ಅದರಿಂದ ನಾನು ಇದನ್ನ ಚಾಲನೆ ಮಾಡ್ಕೊಂಡಿದ್ದೀನಿ. ನಮ್ಮ ಚಿಕ್ಕಪ್ಪನವರು ಉಪಾಧ್ಯಕ್ಷರಾಗಿ ಅವರು ಇದಕ್ಕೆಲ್ಲ ಸಹಕಾರ ಕೊಟ್ಟು ಮಾಡ್ತಾ ಇದ್ದಾರೆ. ಕಂಬಿ ಮತ್ತು ಅರಸುಗೋತ್ರ ನಾವು ಹೆಣ್ಮಕ್ಳಿಗಂತ ಒಂದು ಬುಟ್ಟಿ ಮಾಡ್ತೀರಿ. ಅವ್ರದ್ದು ಒಂದು ನಮ್ಮ ಕುಟುಂಬದವ್ರದೇ. ಅವ್ರದ್ದು ನಾವು ಮಾವನವ್ರು ಆಗ್ಬೇಕು ನಮಗೆ. ಆ ಕೆಂಪಣ್ಣ ಶ್ರೀನಿವಾಸು ಅವರು ನಮ್ಮ ಕುಟುಂಬದವ್ರೆ. ಅವ್ರಿಗೂ ಒಂದು ನಾವು ಬುಟ್ಟಿ ಮಾಡಿಕೊಟ್ಟು ಈ ಸಂಸ್ಥೆ ಇದನ್ನ ದೀಪ ಉತ್ಸವನ 6ನೇ ತಾರೀಕು ಇದನ್ನ ನಾವು ಅಲ್ಲಿ ಇದು ಮಾಡ್ತೀರಿ. 5ನೇ ತಾರೀಕು ಹೊಳೆ ಪೂಜೆ ಇರ್ತದೆ. ಆ ಕಾರ್ಯಕ್ರಮದಿಂದ ನಡೀತದೆ. ಯಾವುದಂದ್ರೆ ಸಿದ್ದೇಶ್ವರ ರಾಮೇಶ್ವರ 11 ವರ್ಷಕ್ಕೊಂಥರ ದೊಡ್ಡ ಜಾತ್ರೆಯನ್ನು ನಡೀತದೆ. ಅದು ಸುಮಾರು ವರ್ಷಗಳಿಂದ ನಡ್ಕೊಂಬತ್ತಾ ಇದೆ. ಇವತ್ತು 4ನೇ ತಾರೀಕು ಚಾಲನೆ ಮಾಡ್ತೀವಿ. ಏನು ಕಂಬಿಗಳಲ್ಲಿ ಅಲ್ಲಿ ಒಂದು ತಾವರೆಕೆರೆ ಪಟಾಲಮ್ಮ ದೇವಸ್ಥಾನಕ್ಕೆ ಹೋಗ್ತಾವೆ. ಇಲ್ಲಿ ನಮ್ಮ ಕಂಬಿಯಿಂದ 16 ಜನ ಅವೆ, 120 ಮನೆ ಏನವೆ. ಆ ಕಂಬಿ ಯಜಮಾನರುಗಳು, ಮಕ್ಕಳು, ಸದಸ್ಯರು ಎಲ್ಲರೂ ಬಂದಿರ್ತಾರೆ ಇಲ್ಲಿ. ಮತ್ತು ಈ ಜಾತ್ರೆಗೆ ಸೇರ್ತಕ್ಕಂಥದ್ದು ಬಸವರಾಜವರು, ಮಂತ್ರಿಗಳಾದಂಥ ಸುರೇಶ್ ಅವರು, NTB ನಾಗರಾಜರು, ವರ್ತೂರು ಪ್ರಕಾಶ್ ಅವರು, ಇವರೆಲ್ಲ ಇದಕ್ಕೆ ಸಂಬಂಧಪಟ್ಟಿರೋರಾಗಿರ್ತಾರೆ. ಆದರೆ ಈ ಜಾತಿ ತುಂಬ ವಿಜೃಂಭಣೆ ಇರುತ್ತೆ. ಇದಕ್ಕೆ ವೀರಗಾಶಿಯವರು, ಕಾಲಾಟ್ಗಾರರು, ಇಲ್ಲಿ ಡೊಳ್ಳು ಕುಣಿತ ಇವೆಲ್ಲ ಇಟ್ಕೊಂಡಿದ್ದೀವಿ. ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ಗೆರಗನಹಳ್ಳಿಯಲ್ಲಿ. ಅದು ಇವತ್ತು ಚಾಲನೆ ಮಾಡ್ತಾ ಇದ್ವಿ. 4ನೇ ತಾರೀಕು, 5ನೇ ತಾರೀಕು ಹೊಳೆ ಇರುತ್ತೆ. 6ನೇ ತಾರೀಕು ದೀಪ ಹಚ್ಕೊಂಡು ಊರಿಗೆ ನಾವು ಸಾಗಣೆ ಮಾಡ್ತೀವಿ. ನಾವು ಇನ್ನೂ ಸಣ್ಣ ಹುಡುಗರಾದ್ರೂ ಕೂಡ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬಾ ಇದೆ. ಹಾಗೆ ಅದರಲ್ಲಿ ಭಾಗವಹಿಸಿ ಕೂಡ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ದೊಡ್ಡನಂಜಣ್ಣವರು, ಹಾಗೆ ಕೆಂಪರಾಜಣ್ಣವರು ನಮ್ಮ ಕಂಬಿ ಯಜಮಾನರು, ಅರಸುಗೋತ್ರದವರು. ಹಾಗೆ ನಮ್ದು ಬಿಸ್ನಳ್ಳಿಯಲ್ಲಿ ಸುಮಾರು 25 ಕುಟುಂಬಗಳು ಇದಾವೆ. ಇದರದ್ದು ವಿಶೇಷತೆ ಏನು ಅಂದ್ರೆ, ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ಮನೆ ದೇವರು. ಅದರಲ್ಲೂ ಹಾಲು ಮತಸ್ಥರು ಅಂದ್ರೆ ತುಂಬಾ ಪವಿತ್ರವಾದದ್ದು. ಹಾಗೇನೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಏನಾದ್ರು ಒಳ್ಳೆ ಕಾರ್ಯಕ್ರಮ ಆಗ್ಬೇಕಂದ್ರೆ ಹಾಲು ಮತಸ್ಥರ ಕೈಯಲ್ಲಿಂದ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಅಂತ ಒಂದು ಮಾತೇ ಇದೆ. ಸೊ ಅದರಿಂದ 11 ವರ್ಷಕ್ಕೆ ಒಂದು ಬಾರಿ 6 ದೇವರುಗಳ ಉತ್ಸವ ನಡೀತಾ ಇದೆ. ಅದರಲ್ಲಿ 3 ದೇವರುಗಳದ್ದು ಆಲ್ರೆಡಿ ಮುಗಿದಿದೆ. ಬರೋ 4, 5, 6ನೇ ತಾರೀಕು ರಾಮೇಶ್ವರ, ಸಿದ್ದೇಶ್ವರ ಹಾಗೂ ವದಲಿ ರಾಮೇಶ್ವರ ದೇವರ ದೊಡ್ಡ ದ್ಯಾವರ ಮಹೋತ್ಸವ ನಡೀತಾ ಇದೆ. ಅದಕ್ಕೆ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಣ್ಣವರು, ಹಾಗೆ ಬೈರತಿ ಸುರೇಶ್ ಅಣ್ಣವರು, ಬಸವರಾಜ ಅಣ್ಣವರು, ಹಾಗೆ MTB ನಾಗರಾಜ್ ಅಣ್ಣವರು, ಹಾಗೆ ನಮ್ಮ ಶಾಸಕರಾದಂತಹ ಶರತ್ ಬಚ್ಚೇಗೌಡ ಅಣ್ಣವರು, ವರ್ತೂರು ಪ್ರಕಾಶ್ ಅಣ್ಣವರು, ಹಾಗೆ ಮುಖ್ಯವಾಗಿ ನಮ್ಮ ರೇವಣ ಸಿದ್ದೇಶ್ವರ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಸ್ವಾಮೀಜಿಗಳಾದಂತಹ ನಿರಂಜನಾನಂದಪುರಿ ಸ್ವಾಮೀಜಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ಶಾಖಾ ಮಟ್ಟದ ಸ್ವಾಮೀಜಿಗಳಾದಂತಹ ಈಶ್ವರಾನಂದಪುರಿ ಸ್ವಾಮೀಜಿಗಳು ಕೂಡ ಬರ್ತಾ ಇದ್ದಾರೆ. ಎಲ್ಲಾ ಕುಲಬಾಂಧವರು ಹಾಗೆ ಎಲ್ಲಾ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಜಾತ್ರೆನ ತುಂಬಾ ವಿಜೃಂಭಣೆಯಿಂದ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ. ನನ್ನ ಹೆಸರು ಶೀತಲ್ ಕುಮಾರ್ ಗೌಡ ಅಂತ. ದೊಡ್ಡ ಜಾತ್ರೆ 11 ವರ್ಷಕ್ಕೊಮ್ಮೆ ರಾಮೇಶ್ವರ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡೆಯಲಿದೆ. ಹಿಂದೆ 50 ವರ್ಷಗಳ ಕಾಲ ಕೃಷ್ಣಪ್ಪನವರು ಸುದೀರ್ಘ ಅಧ್ಯಕ್ಷರು, ಗೌಡ್ರು ಆಳ್ವಿಕೆ ಮಾಡಿಕೊಂಡು ಬಂದಿದ್ದಾರೆ. ಏನೇ ಬರಲಿ ಕಷ್ಟ ಸುಖಗಳೆಲ್ಲ ಎದುರಿಸ್ಕೊಂಡು ಜನಗಳನ್ನೆಲ್ಲ ಕೂಡಾಕೊಂಡು ಕುಲಬಾಂಧವ್ರನ್ನೆಲ್ಲ ಸೇರಿಸಿ ಕಷ್ಟ ಸುಖ ನೋವುಗಳು ದಿಕ್ಕುಗಳು
ಏನೇ ಎಲ್ಲ ಸಮಸ್ಯೆಗಳು ಬಗೆಹರಿಸ್ಕೊಂಡು ಬಂದು ಅವರು ಮರಣ ನಂತರ ನಂಜಪ್ಪನವ್ರಿಗೆ ಬಿಟ್ಟು ಅವರು 11 ವರ್ಷ ಆಳ್ವಿಕೆ ಮಾಡಿದ್ದಾರೆ. ಆಮೇಲೆ ಅವರು ಮರಣ ನಂತರ ನಂಜಪ್ಪನವರು ದೊಡ್ಡ ನಂಜಪ್ಪನವ್ರಿಗೆ ಉಪಾಧ್ಯಕ್ಷ ಸ್ಥಾನ ಕೊಟ್ಟು, ಈ ಕಂಬಿ ಯಜಮಾನರು ಕೆಂಪರಾಜ್ ಅವರು, ಗೌರವಾಧ್ಯಕ್ಷರು ಕಸ್ತೂರಿ ನಂಜಪ್ಪನವರು ಊರಿನಲ್ಲಿ ಕಂಬಿ ಕಟ್ಟಿ ಕಂಬಿನ ಜಾತ್ರಾ ಮಹೋತ್ಸವ, ದೀಪಾರಾಧನೆ ಮಾಡಿಕೊಂಡು ಪಲ್ಲಕ್ಕಿಯಲ್ಲಿ ತಾವರೆಕೆರೆಗೆ ಹೊರಡ್ತಾ ಇದ್ದೀವಿ. ಪಟಾಲಮ್ಮನ ದೇವಸ್ಥಾನದಿಂದ ಪೂಜೆ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ. ಕುಲಬಾಂಧವರು ಗಡಿಗೇನಹಳ್ಳಿ, ಕೊರಡಹಳ್ಳಿ, ಬಾಣಮಕ್ಕನಹಳ್ಳಿ, ಬಿಸ್ನಹಳ್ಳಿ, ಮಲಪನಹಳ್ಳಿ, ಹೊಸಕೋಟೆ, ಅವಲಹಳ್ಳಿ, ದಿನ್ನಾಗರ, ಇನ್ನು ಸುತ್ತಮುತ್ತ